ಕಾಲ ಮೇಲೆ ಕೈ ಊರ್ತೀವಿ, ಒಂದು ಮತ್ತೊಂದು ಮೂರನೇ ಕಾಲು ಬರ್ತದೆ. ಎರಡನೇ ಕಾಲು ಆದಮೇಲೆ ಮೂರನೇ ಬಡಿಗೆ ಬರ್ತದೆ. ಮೂರನೇ ಕಾಲಿನ ಬಡಿಗೆ ಕಾಲು ನಮಗೆ ಹೇಳಿ ಹೋದ್ವ? ಯಾರಿಗಾದರೂ ಹಲ್ಲು ನಮ್ಮನ್ನು ಕೇಳಿ ಹೋಗ್ತಾವನ್ರಿ? ಹಲ್ಲು ನಮ್ಮನ್ನು ಕೇಳಿ ಹೋಗ್ಯಾವನು? ಕಣ್ಣು ನಮ್ಮನ್ನು ಕೇಳಿ ಹೋಗ್ಯಾವನು? ಕಿವಿ ನಮ್ಮನ್ನು ಕೇಳಿ ಹೋಗ್ಯಾವನು? ಕೂದಲು ಬೆಳಗಾಗ್ತಾವ ನಮ್ಮನ್ನು ಕೇಳಿ ಬೆಳಗಾಕತ್ತೇವ? ನಾವು ನಮ್ಮವಲ್ಲ ಇವು ಯಾವ ನಮ್ಮ ಅಲ್ಲೇ ಇಲ್ಲ. ನಮ್ಮದಂತೇನು ತಿಳ್ಕೊಂಡಿವಲ್ಲ ಅದೇ ಭ್ರಾಂತಿ ಅಂತ ಕರೀತಾರೆ ಜ್ಞಾನಿಗಳು. ಅದು ಭ್ರಾಂತಿ ಅಂತ ಕರೆದಾರೆ ಅದಕ್ಕೆ. ನಮ್ಮದಂತೇನು ಭಾವಿಸ್ತೀವಿ ಅದೇ ಭ್ರಾಂತಿ. ಯಾವುದು ನಮ್ಮದೆಲ್ಲ ಅನಿತ್ಯಾನಿ ಶರೀರಾಣಿ, ಅನಿತ್ಯವಾಗಿರ್ತಕ್ಕಂಥ ಶರೀರದ ಇವೆಲ್ಲ ವಸ್ತು ನಮ್ಮವಲ್ಲ. ಪರಮಾತ್ಮ ಕೊಟ್ಟಿರ್ತಕ್ಕಂಥ ಅವಧಿ ಒಳಗೆ ಅವು ಮುಗಿದು ಹೋಗ್ತಾವಂದ ಬಳಕ ನಮ್ಮ ಯಾವುದಲ್ಲ, ನಾವೆಲ್ಲ ಆತ್ಮಸ್ವರೂಪಿಗಳು. ನಾವು ಎಲ್ಲಿಂದ ಬಂದಿವಿ ಅಲ್ಲಿಗೆ ನಾವು ಹೋಗ್ಬೇಕಾಗ್ಯದ. ಪರಮಾತ್ಮಲ್ಲಿ ಹೋಗ್ಬೇಕಾಗ್ಯದ. ನಾವೆಲ್ಲ ಅಲ್ಲಿಗೆ ಹೋಗ್ಬೇಕಾಗ್ಯದ. ಜೀವಾತ್ಮ ಅಂತ ಕರೀತಾರೆ. ಜೀವ ಪ್ಲಸ್ ಆತ್ಮ. ಜೀವ ಎಲ್ಲಿಂದ ಬಂದದಂದ್ರೆ ಪರಮಾತ್ಮನಿಂದ ಬಂದದ. ಭಿನ್ನ ಜ್ಞಾನದ ಜ್ಯೋತಿಗಳು ನಾವೆಲ್ಲ. ಹೊಳ್ಳಿ ನಾವು ಅಲ್ಲಿಗೆ ಸೇರಬೇಕಾಗಿತ್ತು ಅಂದ್ರೆ ಇಲ್ಲಿ ನಾವು ಏನು ಮಾಡಬೇಕಾದ ಇಹಲೋಕದೊಳಗಂದ್ರೆ ಇಲ್ಲಿ ಏನು ಮಾಡ್ಬೇಕಂದ್ರೆ ಅಲ್ಲಿ ಪರಮಾತ್ಮಲ್ಲಿ ಪ್ರತಿಜ್ಞೆ ಮಾಡಿ ಬಂದೀವಿ. ನಾವು ಆಚಾರವಂತರಾಗಿರ್ತೀವಿ, ಧರ್ಮವಂತರಾಗಿರ್ತೀವಿ, ನೀತಿವಂತರಾಗಿರ್ತೀವಿ, ಪರೋಪಕಾರ ಪುಣ್ಯ ಮಾಡ್ತೀವಿ ಅಂತ ಹೇಳಿವಿ, ಚೆಂದಾಗಿ ಬಾಳ್ತೀವಂತ ಪ್ರತಿಜ್ಞೆ ಮಾಡಿ ಪರಮಾತ್ಮನಲ್ಲಿ. ಅದಕ್ಕೆ ಈ ಲೋಕದೊಳಗೆ ಹೋದ ಮೇಲೆ ದೇವ ಮಾನವ ಜನ್ಮ ನಮಗೆ ಕೊಟ್ಟುಬಿಡು, ಮುಂದೆ ನಿನ್ನ ಹತ್ತಿರ ಬರುವಾಗ ನಾ ಪುಣ್ಯ ಗಳಿಸಿಕೊಂಡು ಬರ್ತೀನಿ ಅಂತ ಪರಮಾತ್ಮನ ಬಳಿ ಪ್ರತಿಜ್ಞೆ ಮಾಡಿ ಈ ಲೋಕಕ್ಕೆ ಪರಮಾತ್ಮ ಕೊಟ್ಟು ಕಳಿಸಿದಾನ. ಇಲ್ಲಿ ಬಂದ ಮ್ಯಾಗ ಎಲ್ಲ ಮರ್ತು ಬಿಟ್ಟೆವು. ಮರ್ತು ಬಿಟ್ಟ. ಏನನ್ನಕತ್ತದ? ನಾನು ಅಂದ, ನಂದು ಅಂದ, ನಂದೇ ಅಂದ, ನನ್ನಿಂದನೇ ಅಂದ, ಅನ್ಯಾಯಕ್ಕೆ ಹೊಂಟ, ಅಧರ್ಮಕ್ಕೆ ಹೊಂಟ, ಅನೀತಿಕ್ಕೆ ಹೊಂಟ, ಅಸತ್ಯಕ್ಕೆ ಹೊಂಟ, ಎಲ್ಲವನ್ನು ಮರೆತ ಮರವು ಘನ ಹೇಳ್ತಾರೆ. ಗಿರಿಘನ ವಜ್ರ ಕಿರಿದನ್ನ ಬಹುದೇ ಬಾರದಯ್ಯ ಹೇಳ್ತಾರೆ. ಗಿರಿಘನ ವಜ್ರ ಕಿರಿದನ್ನ ಬಹುದೇ ಬಾರದಯ್ಯ, ತಮಂಧಘನ ಜ್ಯೋತಿ ಕಿರಿದನ್ನ ಬಹುದೇ ಬಾರದಯ್ಯ. ನಿಮ್ಮ ನೆನೆಯುವ ಮನ ಕಿರಿದನ್ನ ಬಹುದೇ ಬಾರದಯ್ಯ. ದೀಪದ ಕಡ್ಡಿ ಇಷ್ಟೇ ಇರುತ್ತದೆ. ನೀವೆಲ್ಲ ದೀಪದ ಪಟ್ನಿ ಹಚ್ತೀರಿ. ನೀವು ಸ್ವಲ್ಪ ಮದ್ದು ಇರ್ತದೆ. ಸಣ್ಣದೊಂದು ಚಿಮಣ, ಒಂದು 30 ವರ್ಷದ ಆಚೆ ಕಡೆ ಯಾವ ಲಾಟಿ ಇರಲಿಲ್ಲ. ಅವಾಗ ಒಂದು ಚಿಮಣ, ಆ ಚಿಮಣ ಹಚ್ಚಿ ಮನೆಯೊಳಗಿಟ್ರೆ ಇಡೀ ಪಡಸಾಲೆ ತುಂಬ ಬೆಳಕು ಬೀಳುತ್ತದೆ. ಸಣ್ಣ ಕಡ್ಡಿ, ಸಣ್ಣ ದೀಪ, ಕತ್ತಲವನ್ನು ಹೊಡೆದು ಓಡಿಸುವಂಥ ಸಾಮರ್ಥ್ಯ ಸಣ್ಣ ದೀಪದ ಕಡ್ಡಿ ಒಳಗದ. ಹೆಂಗೆ? ನೆನೆವ ಮನ ಕಿರಿದನ್ನ ಬಹುದೇ ಬಾರದಯ್ಯ. ಈ ಮನುಷ್ಯನೊಳಗೆ ಭಗವಂತನ ಆವಿರ್ಭಾವ ಆಯ್ತಂದ್ರೆ ಅಜ್ಞಾನದ ಕತ್ತಲು ಹರಿದು ಹೋಗ್ತದೆ. ಮನುಷ್ಯಗೆ ಬೆಳಕು ಬೀಳ್ತದೆ, ಜ್ಞಾನದ ಬೆಳಕು. ಹೆಂಗೆ ಹೊರಗಿನ ಕತ್ತಲ ದೀಪದಿಂದ ಹರಿತದ ಮನೆಯಂದು, ಹಂಗೆ ಅಜ್ಞಾನದ ಕತ್ತಲ ಜ್ಞಾನದಿಂದ ಹರಿತ, ಜ್ಞಾನದಿಂದ ಕತ್ತಲು ಹರಿದು ಹೋಗ್ತದೆ. ಅದಕ್ಕೆ ಜ್ಞಾನವನ್ನ ಪ್ರಾಪ್ತಿ ಆಗ್ಬೇಕು ಮನುಷ್ಯನಿಗೆ. ಜ್ಞಾನ ಅಂತ ಕರೆದಾರ. ಅದಕ್ಕೆ ಜ್ಞಾನ. ಗುಡ್ಡ ಬಹಳ ದೊಡ್ಡದದ. ನಿಮ್ಮ ಹೊಲದೊಳಗೆ ಬೋರ್ ಹಾಕ್ತೀರಿ ನೀವು, 500 ಫೂಟ ಕೊರಿತಾ ಹೋಗ್ತದೆ ಅದೇನು ಬೋರ್ಗಲ್.